ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಇಂಗ್ಲಿಷ್ ಈಸಿ ಗುರು ಚಾನಲ್ಗೆ ತಮಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸುದ್ದಿ ಬಂದು ನಮ್ಮ ಕನ್ನಡ ಆಕ್ಟರ್ ಉಪೇಂದ್ರ ಅವರೇನಿದ್ದಾರೆ ಮತ್ತೆ ಅವರ ಹೆಂಡತಿ ಪ್ರಿಯಾಂಕಾ ಇವ್ರದ್ದು ಫೋನ್ಗಳು ವಾಟ್ಸಪ್ ಹ್ಯಾಕ್ ಆಗಿದೆ ಫ್ರೆಂಡ್ಸ್. ಹ್ಯಾಕ್ ಆದ್ಮೇಲೆ ಹ್ಯಾಕರ್ಗಳು ಏನ್ ಮಾಡಿದ್ರೆ ಇವರ ಕಾಂಟ್ಯಾಕ್ಟ್ಸ್ ಗಳಿಗೆ ಎಮರ್ಜೆನ್ಸಿ ದಯವಿಟ್ಟು ದುಡ್ಡನ್ನ ಕಳಿಸಿ ಅಂತ ಒಂದು ಫ್ರಾಡ್ ಮೆಸೇಜ್ ಅನ್ನ ಆ ರೀತಿ ಅವರ ಫೋನ್ ಅನ್ನ ವಾಟ್ಸಪ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಈ ಸುದ್ದಿಯನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇಂಗ್ಲಿಷ್ ವ್ಯಾಕರಣ ಮತ್ತು ಇಂಗ್ಲಿಷ್ ಶಬ್ದಕೋಶವನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲಿಗೆ ಫೋನ್ಸ್ ಆಫ್ ಅಂತ ಇದೆ ಫ್ರೆಂಡ್ಸ್. ಆಫ್ ಅಂತಂದ್ರೆ ಅರ್ಥ ಅವರಿಗೆ ಸಂಬಂಧಪಟ್ಟ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಫೋನ್ಗಳು. ಸೊ ಆಫ್ ಅಂದ್ರೆ ಇಲ್ಲಿ ಅರ್ಥ ಅವರ. ಫೋನ್ಸ್ ಆಫ್ ದ ಆಕ್ಟರ್ ವಾರ್ ಮಿಸ್ಯೂಸ್ಡ್. ನಟನ ಫೋನ್ಗಳನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್ ಆಕ್ಟರ್ ಅಂದ್ರೆ ನಟ, ವೈಫ್ ಅಂದ್ರೆ ಹೆಂಡತಿ. ಆಕ್ಟ್ HACK ಹಿಡಿ ಅಂತಿದೆ. ಇದರ ಅರ್ಥ ಫ್ರೆಂಡ್ಸ್ ಇದು ರೆಗ್ಯುಲರ್ ವರ್ಬ್. ಹ್ಯಾಕ್ ಪದಕ್ಕೆ ಹಿಡಿಯನ್ನ ಆಡ್ ಮಾಡಿದ್ರೆ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ಓಕೆ, ಹ್ಯಾಕ್ ಅಂತಂದ್ರೆ ಅರ್ಥ ಏನು? ಬೇರೆಯವರ ಫೋನ್ ಅನ್ನ, ಬೇರೆಯವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ನಾನು ಕಂಟ್ರೋಲ್ಗೆ ತಗೊಂಡು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇನಿದೆ ನನ್ನ ಸ್ವಾರ್ಥಕ್ಕೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಹ್ಯಾಕ್ ಅಂತ ಕರಿತೀವಿ. ದೇರ್ ವಾಟ್ಸಪ್ ವಾಸ್ ಹ್ಯಾಕ್ಡ್ ಬೈ ಅನ್ನೋನ್ ಪರ್ಸನ್ಸ್. ಅವರ ವಾಟ್ಸಪ್ ಅನ್ನ ಅಪರಿಚಿತ ವ್ಯಕ್ತಿಗಳಿಂದ ಹ್ಯಾಕ್ ಆಗಿದೆ. ಫ್ರಾಡ್ಸ್ಟರ್ ಅಂತಂದ್ರೆ ಫ್ರೆಂಡ್ಸ್ ಫ್ರಾಡ್ ಮಾಡತಕ್ಕಂತಹ ವ್ಯಕ್ತಿಗಳು, ವಂಚನೆ ಮಾಡತಕ್ಕಂತಹ ವಂಚಕರಿಗೆ ಇಂಗ್ಲಿಷ್ ನಲ್ಲಿ ಫ್ರಾಡ್ಸ್ಟರ್ ಅಂತ ಕರಿತೀವಿ. ನೋಡಿ, ಫ್ರಾಡ್ಸ್ಟರ್ ಆಸ್ಕ್ಡ್ ಪೀಪಲ್ ಟು ಸೆಂಡ್ ಮನಿ. ಸೊ ಇವರ ಫೋನ್ ಅನ್ನ ಹ್ಯಾಕ್ ಮಾಡಿದಂತ ಈ ವಂಚಕರು ಏನಿದ್ದಾರೆ ಅವರ ಕಾಂಟೆಂಟ್ಸ್ ಗಳಿಂದ ದುಡ್ಡನ್ನ ಬೇಡಿಕೆ ಮಾಡಿದ್ದಾರೆ, ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಸೀಕ್. ಫ್ರಾಡ್ಸ್ಟರ್ಸ್ ಸೀಕ್. ಈ ವಂಚಕರು ಏನ್ ಮಾಡ್ತಾ ಇದಾರೆ? ಕೇಳ್ತಾ ಇದಾರೆ, ಬೇಡ್ತಾ ಇದಾರೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೀಕ್ ಅಂತ ಕರಿತೀವಿ. ದೇ ಸೀಕ್ ಮನಿ ಥ್ರೂ UPI ಮೆಸೇಜಸ್. ಅವರು UPI ಸಂದೇಶಗಳ ಮೂಲಕ ಹಣವನ್ನ ಬೇಡಿದ್ರು. ಸೊ ಸೀಕ್ ಅಂತಂದ್ರೆ ಬೇಡೋದು, ಕೇಳ್ಕೊಳ್ಳೋದು. ಫ್ರಮ್ ಅಂದ್ರೆ ಹಿಂದ, ರಿಂದ. ಯಾರಿಂದ ಇವರು ದುಡ್ಡನ್ನ ಬೇಡ್ತಾ ಇದಾರೆ? ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಕಾಂಟ್ಯಾಕ್ಟ್ಸ್ ಗಳಿಂದ. ಸೊ ಫ್ರೆಂಡ್ಸ್, ಫ್ರಮ್ ಅಂತಂದ್ರೆ ಇಂದ. ಫ್ರಾಡ್ಸ್ಟರ್ಸ್ ಆಸ್ಕ್ಡ್ ಮನಿ ಫ್ರಮ್ ಉಪೇಂದ್ರಸ್ ಕಾಂಟ್ಯಾಕ್ಟ್. ವಂಚಕರು ಉಪೇಂದ್ರ ಅವರ ಸಂಪರ್ಕಗಳಿಂದ ಹಣವನ್ನ ಕೇಳಿದ್ರು. THEIR ದೇರ್ ಅಂತ ಫ್ರೆಂಡ್ಸ್ ಅವರ ಕಾಂಟ್ಯಾಕ್ಟ್ ಗಳಿಂದ, ಅವರ ಫೋನ್ ಅಲ್ಲಿ ಇರ್ತಕ್ಕಂತಹ ನಂಬರ್ ಗಳಿಂದ. ಸೊ ಇದೊಂದು ಪ್ರೊನೌನ್ ದೇರ್ ಅಂತಂದ್ರೆ ಫ್ರೆಂಡ್ಸ್ ಅವರು. ಇನ್ನೊಂದು THERE ದೇರ್ ಅಂತ ಬರುತ್ತೆ, ಅದು ಅಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಸ್ಪೆಲ್ಲಿಂಗ್ ನೆನ್ಪಿಡಿ, THEIR ದೇರ್ ಅಂತಂದ್ರೆ ಅವರ. ಮೆನಿ ಆಫ್ ದೇರ್ ರಿಲೇಟಿವ್ಸ್, ಅವರ ಸಂಬಂಧಿಕರ. ರಿಸೀವ್ಡ್ ಫೇಕ್ ಕಾಲ್ಸ್, ಅವರ ಹಲವಾರು ಬಂಧುಗಳಿಗೆ ಫ್ರೆಂಡ್ಸ್ ನಕಲಿ ಕರೆಗಳು ಕೂಡ ಬಂದಿದೆಯಾ ಅಂತ. ಸೊ ದೇರ್ ಅಂತಂದ್ರೆ ಅವರ. ಕಾಂಟ್ಯಾಕ್ಟ್ಸ್ ಅಂತಂದ್ರೆ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಸಂಪರ್ಕಗಳು. ಮೆನಿ ಅಂತಂದ್ರೆ ಹಲವಾರು, ಅನೇಕ. ಮೆನಿ ಫ್ರೆಂಡ್ಸ್ ಆಫ್ ಉಪೇಂದ್ರ ರಿಸೀವ್ಡ್ ಫೇಕ್ ಮೆಸೇಜಸ್. ಉಪೇಂದ್ರ ಅವರ ಅನೇಕ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ರಿಸೀವ್ಡ್ ಫೇಕ್ ಮೆಸೇಜಸ್ ಅಂದ್ರೆ ನಕಲಿ ಸಂದೇಶಗಳನ್ನ ಸ್ವೀಕಾರ ಮಾಡಿದ್ದಾರೆ ಫ್ರೆಂಡ್ಸ್. ರಿಲೇಟಿವ್ಸ್ ಅಂದ್ರೆ ಬಂಧುಗಳು, ಸಂಬಂಧಿಕರು. ರಿಸೀವ್ಡ್ ಅಂತಂದ್ರೆ ಸ್ವೀಕರಿಸೋದು ಫ್ರೆಂಡ್ಸ್. ದೇ ರಿಸೀವ್ಡ್ UPI ರಿಕ್ವೆಸ್ಟ್ ಫ್ರಮ್ ಆಕ್ಟ್ ನಂಬರ್ಸ್. ಮೆಸೇಜಸ್ ಅಂತಂದ್ರೆ ಸಂದೇಶಗಳು. ಸೀಕಿಂಗ್ ಆಗ್ಲೇ ಹೇಳಿದೆ, ಸೀಕ್ ಅಂತಂದ್ರೆ ಬೇಡ್ಕೊಳ್ಳೋದು, ಕೇಳುವುದು. ಇಲ್ಲಿ ING ಫಾರ್ಮ್ ಇದೆ. ಸೊ ಬೇಡುತ್ತಿರುವುದು, ಕೇಳುತ್ತಿರುವುದು ಅನ್ನುವಂತ ಅರ್ಥ ಬರುತ್ತೆ. ಮನಿ ಟ್ರಾನ್ಸ್ಫರ್. ಏನನ್ನ ಬೇಡ್ತಾ ಇದ್ದಾರೆ ಅಂತಂದ್ರೆ ಹಣದ ಟ್ರಾನ್ಸ್ಫರ್, ವರ್ಗಾವಣೆಯನ್ನ. ಫ್ರಾಡ್ಸ್ಟರ್ಸ್ ವಂಚಕರು ಡಿಮ್ಯಾಂಡೆಡ್ ಬೇಡ್ಕೊಂಡ್ರು ಅ ಕ್ವಿಕ್ ಟ್ರಾನ್ಸ್ಫರ್ ಆಫ್ ಕ್ಯಾಶ್. ಹಣವನ್ನ ಬೇಗ ವರ್ಗಾವಣೆ ಮಾಡಿ ಅಂತ. ಥ್ರೂ ಅಂತಂದ್ರೆ ಫ್ರೆಂಡ್ಸ್ ಮೂಲಕ. ಹಣವನ್ನ ಯಾವತ್ರ ಮೂಲಕ ಬೇಡ್ಕೊಳ್ತಾ ಇದ್ದಾರೆ ಅಂತಂದ್ರೆ UPI, ಗೂಗಲ್, ಫೋನ್ ಪೇ ಇಂತಹ ಪ್ಲಾಟ್ಫಾರ್ಮ್ ಗಳಿಂದ ಈ ಫ್ರಾಡ್ಸ್ಟರ್ಸ್ ಗಳು, ವಂಚಕರು ದುಡ್ಡನ್ನ ಕೇಳ್ಕೊಂಡ್ರು. ಸೈಟಿಂಗ್ ಅಂತಂದ್ರೆ ಉಲ್ಲೇಖನ ಮಾಡೋದು, ಹೇಳೋದು. ಓಕೆ, ದುಡ್ಡನ್ನ ಕಳಿಸಿ ಅಂತ ಕೇಳ್ತಾ ಇದಾರೆ, ಬೇಡ್ತಾ ಇದಾರೆ. ಸೈಟಿಂಗ್ ಏನಂತ ಹೇಳೋದ್ರ ಮೂಲಕ
ಆನ್ ಎಮರ್ಜೆನ್ಸಿ ಇದೆ ಅಂತ ಉಲ್ಲೇಖಿಸೋದ್ರ ಮೂಲಕ ಹೇಳೋದ್ರ ಮೂಲಕ ಅವರು ದುಡ್ಡನ್ನ ಕೇಳ್ತಾ ಇದ್ದಾರೆ. ದೇ ಸೆಂಟ್ ಮೆಸೇಜಸ್ ಸೈಟಿಂಗ್ ಅನ್ ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿ ಉಲ್ಲೇಖಿಸಿ ಸಂದೇಶವನ್ನ ಕಳಿಸಿದ್ರು. ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ನೆನಪಿಡಿ ಫ್ರೆಂಡ್ಸ್, EMERGENCY. ಎಮರ್ಜೆನ್ಸಿ ಅಂತಂದ್ರೆ ತುರ್ತು ಪರಿಸ್ಥಿತಿ. ವಿತ್ ಅ ಪ್ರಾಮಿಸ್ ವಿತ್ ಅಂತಂದ್ರೆ ಜೊತೆಗೆ, ಪ್ರಾಮಿಸ್ ಅಂತಂದ್ರೆ ಭರವಸೆ, ಮಾತು. ಭರವಸೆಯೊಂದಿಗೆ ನೀವು ದುಡ್ಡು ಕಳಿಸಿ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ವಿತ್ ಅ ಪ್ರಾಮಿಸ್ ಟು ರಿಟರ್ನ್, ವಾಪಸ್ ಕಳಿಸ್ತೀವಿ ಅಂತ. ಹಿಂದಿರುಗಿಸೋದು. ರಿಟರ್ನ್ ಅಂತಂದ್ರೆ ವಾಪಸ್ ಕಳಿಸ್ತೀವಿ. ದ ಅಮೌಂಟ್, ದುಡ್ಡನ್ನ, ವಿತಿನ್ ಒಳಗಡೆ ಅವಧಿಯಲ್ಲಿ. ವಿತಿನ್ ಅಂತಂದ್ರೆ ಒಳಗಡೆ ಅವಧಿಯಲ್ಲಿ. ಹ್ಯಾಕರ್ಸ್ ಹೇಳ್ತಾ ಇದ್ರೆ ಮನಿ ವುಡ್ ಬಿ ರಿಟರ್ನ್ ವಿತಿನ್ 2 hours. 2 ಗಂಟೆ ಒಳಗಡೆ, ವಿತಿನ್ 2 hours ದುಡ್ಡನ್ನ ವಾಪಸ್ ಕಳಿಸ್ತೀವಿ, ದಯವಿಟ್ಟು ಎಮರ್ಜೆನ್ಸಿ ಇದೆ ದುಡ್ಡು ಕಳಿಸಿ ಅಂತ ಹ್ಯಾಕರ್ಗಳು ಉಪೇಂದ್ರ ಅವರ ಕಾಂಟ್ಯಾಕ್ಟ್ ಗಳಿಗೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಕಪಲ್ ಆಫ್ ಅವರ್ಸ್. ಕಪಲ್ ಅಂತಂದ್ರೆ ಬರೀ ಕಪಲ್ ಪದ ಬಂದ್ರೆ ಫ್ರೆಂಡ್ಸ್ ಜೋಡಿ ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ದಂಪತಿಗಳು, ಗಂಡ ಹೆಂಡತಿ. ಕಪಲ್ ಆಫ್ ಆದ್ಮೇಲೆ ಏನಾದ್ರು ಬಂದ್ರೆ ಕಪಲ್ ಆಫ್ ಡೇಸ್, ಕಪಲ್ ಆಫ್ ಇಯರ್ಸ್, ಕಪಲ್ ಆಫ್ ಅವರ್ಸ್ ಅಂತ ಬಂತಂದ್ರೆ ಇದಕ್ಕೆ ತಕ್ಕಂತೆ ಅರ್ಥ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕಪಲ್ ಅಂತಂದ್ರೆ 2, ಅವರ್ಸ್ ಅಂತಂದ್ರೆ ಗಂಟೆಗಳು. ಕಪಲ್ ಆಫ್ ಅವರ್ಸ್, ವಿತಿನ್ ಅ ಕಪಲ್ ಆಫ್ ಅವರ್ಸ್ ಅಂತಂದ್ರೆ 2 ಗಂಟೆ ಒಳಗಡೆ ನೀವು ಕಳಿಸಿದ ದುಡ್ಡನ್ನ ವಾಪಸ್ ನಿಮಗೆ ರಿಟರ್ನ್ ಮಾಡ್ತೀನಿ, ಭಯಂಕರ ಎಮರ್ಜೆನ್ಸಿ ಇದೆ, ಪ್ಲೀಸ್ ದುಡ್ಡನ್ನ ಕಳಿಸಿ UPI ಮೂಲಕ ಅಂತ ಈ ಹ್ಯಾಕರ್ಗಳು ಉಪೇಂದ್ರ ಮತ್ತು ಪ್ರಿಯಾಂಕ್ ಅವರ ಕಾಂಟ್ಯಾಕ್ಟ್ ಗಳಿಗೆ ಭಯಂಕರ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಫ್ರೆಂಡ್ಸ್. ಅಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯ್ತು ಫ್ರೆಂಡ್ಸ್. ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಮತ್ತು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಈ ವಿಡಿಯೋದಿಂದ ನೀವೇನಾದ್ರೂ ಕಲ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಾಧ್ಯವಾದ್ರೆ ಒಂದು ಕಾಮೆಂಟ್ ಅನ್ನ ಹಾಕಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.